ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇವತ್ತು ನಾನು ಪ್ಯಾಕ್ ಮಾಡ್ತಾ ಇದ್ದೀನಿ ನನ್ನ ನೆಕ್ಸ್ಟ್ ಸೋಲೋ ಟ್ರಿಪ್ಗೆ. ಸೊ ನಿಮ್ಮ ಜೊತೆನೇ ಪ್ಯಾಕಿಂಗ್ ಮಾಡೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಈ ಚಾನಲಲ್ಲಿರೋ ಬೇರೆ ವೀಡಿಯೋಸ್ ಕೂಡ ಚೆಕ್ ಮಾಡಿ. ವೀಡಿಯೋಸ್ ಇಷ್ಟ ಆದರೆ ಈ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯ್ತು ಅಂತಂದರೆ ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ನಾನು ಹೋಗ್ತಾ ಇದ್ದೀನಿ ನನ್ನ ಸೋಲೋ ಟ್ರಿಪ್ಗೆ. ಎಸ್, ನಾನು ಸೋಲೋ ಆಗಿ ಹೋಗ್ತಾ ಇದ್ದೀನಿ ನಾರ್ತ್ ಇಂಡಿಯಾಗೆ, ತಣ್ಣಗಿರೋ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಸೊ ಇಂಡಿಯಾಲೇ ಹೋಗ್ತಿರೋದ್ರಿಂದ ಸೋಲೋ ಆಗಿ ಹೋಗ್ತಾ ಇದ್ದೀನಿ. ಸೊ ಇವಾಗ ನಾನು ನನ್ನ ಪ್ಯಾಕಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೂಟ್ ಕೇಸ್ ಕೂಡ ಇಲ್ಲೇ ಇದೆ. ಸೊ ನಿಮ್ಮ ಜೊತೆನೇ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ತೀನಿ. ನಾನು ಹೇಗೆ ಪ್ಯಾಕ್ ಮಾಡ್ಕೊತೀನಿ, ಹೇಗೆಲ್ಲಾನು ಹಿಡ್ಕೊತೀನಿ. ಸೊ ನೀವು ಫ್ಲೈಟಲ್ಲಿ ಹೋಗೋದಿದ್ರೆ ಏನೇನು ಸೂಟ್ ಕೇಸಲ್ಲಿ ಇಟ್ಕೊಬೋದು, ಎಲ್ಲ ಇನ್ಫಾರ್ಮೇಷನ್ ಈ ವಿಡಿಯೋಲಿ ನಿಮಗೆ ಸಿಗುತ್ತೆ. ಸೊ ಏನು ತಡ ಮಾಡ್ದಂಗೆ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಸೊ ಇದು ನನ್ನ ಸೂಟ್ ಕೇಸ್ ಇದೆ. ಸೊ ಹಾಗಾಗಿ ನಾನು ಎಲ್ಲ ಬಟ್ಟೆಗಳನ್ನ ಫಸ್ಟ್ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಹೇಗೆ ಪ್ಯಾಕ್ ಮಾಡ್ಕೊತೀನಿ ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ನಾನು ಟೋಟಲಾಗಿ 2 ಪ್ಯಾಂಟ್ಸ್ನ ತೊಗೊಂಡು ಹೋಗ್ತಾ ಇದ್ದೀನಿ, ಪ್ಲಸ್ ಒಂದು ಜೀನ್ಸ್ನ ಹಾಕ್ಕೊಂಡು ಹೋಗ್ತೀನಿ. ಸೊ ಒಂದು ಬ್ಲ್ಯಾಕ್ ಅಂತೂ ನಾನು ಇಟ್ಕೊತೀನಿ, ಯಾಕಂತಂದರೆ ಬ್ಲ್ಯಾಕ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದು ಒಂಥರ ಜೆಗಿಂಗ್ಸ್ ಥರ. ಸೊ ಹಾಗಾಗಿ ಇದನ್ನೊಂದು ಇಟ್ಕೊತೀನಿ. ನಾನು ನಾರ್ಮಲಿ ಪ್ಯಾಂಟ್ಸ್ ಆಗಲಿ ಯಾವುದೇ ಬಟ್ಟೆ ಆಗಲಿ ಡೈರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಹಿಂಗೆ ಹಿಡಿದಕ್ಕೆ ಏನು ಹೋಗಲ್ಲ, ಯಾಕಂತಂದರೆ ತುಂಬಾ ಜಾಗ ತೊಗೊಳುತ್ತೆ. ನಾನೇನು ಮಾಡ್ತೀನಿ ಅಂತಂದರೆ ಈ ಥರ ಬಟ್ಟೆನ ತೊಗೊಂಡು ಈ ಥರ ರೋಲ್ ಮಾಡ್ತೀನಿ. ಸೊ ದ್ಯಾಟ್ ಇದು ಸ್ಪೇಸ್ ಕಮ್ಮಿ ತೊಗೊಳುತ್ತೆ. ನಾನು ಫುಲ್ ಆವಾಗಲೇ ನಿಮಗೆ ತೋರಿಸ್ದೆ ನಾನು ಹೇಗಿಟ್ಟಿದ್ದೆ ಅಂತ. ಈ ಥರ ಫೋಲ್ಡ್ ಮಾಡಿ ಈ ಥರ ಹಾಕ್ತಾ ಹೋದರೆ ತುಂಬಾ ಜಾಗ ತೊಗೊಳುತ್ತೆ. ನಾವು ತುಂಬ ಜನ ಈ ಥರನೇ ಪ್ಯಾಕ್ ಮಾಡೋಕ್ಕೆ ಯೂಸ್ ಟು ಆಗಿರ್ತೀವಿ. ಬಟ್ ನಾನು ತುಂಬ ವರ್ಷದಿಂದ ಈ ಥರ ರೋಲ್ ಮಾಡ್ಕೊಂಡೇ ಪ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ತುಂಬಾ ಸ್ಪೇಸ್ ಸೇವ್ ಆಗುತ್ತೆ, ತುಂಬ ಬಟ್ಟೆಗಳನ್ನ ಇಟ್ಕೊಂಡು ಹೋಗ್ಬೋದು. ಸೊ ನೋಡಿ, ಇಷ್ಟು ಇಟ್ಕೊಂಬಿಟ್ರೆ ಒಂದು ಪ್ಯಾಂಟ್ ಆಗೋಗುತ್ತೆ. ಇನ್ನೊಂದು ಇದು ಜೀನ್ಸ್, ಇದು ವೈಡ್ ಲೆಗ್ ಜೀನ್ಸ್. ಸೊ ಎಲ್ಲದ್ರ ಜೊತೆನೂ ಎಲ್ಲ ಬಟ್ಟೆಗಳ ಜೊತೆನೂ ಹೋಗುತ್ತೆ. ಬಟ್ಟೆಗಳದ್ದು ಏನೇನು ಲಿಂಕ್ ಇದೆ ನಾನು ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ನಾನು ತುಂಬ ಬಟ್ಟೆಗಳನ್ನ ಹೊಸದಾಗಿ ಏನು ಜಾಸ್ತಿ ತೊಗೊಂಡಿಲ್ಲ ಈ ಸಲ. ಸೊ ನಾನು ನಾರ್ಮಲಿ ಯಾವಾಗೂ ಟ್ರಿಪ್ ಹೋಗುವಾಗ ಹೊಸ ಬಟ್ಟೆಗಳನ್ನ ಪರ್ಚೇಸ್ ಮಾಡ್ತೀನಿ. ಬಟ್ ಈ ಸಲ ನಾನು ಪರ್ಚೇಸ್ ಮಾಡಲಿಲ್ಲ. ಹಳೇದೇ ಯಾವುದಿದೆ ಅದು ತೊಗೊಂಡೆ. ಇದು ಮಾತ್ರ ನಾನು ಜೀನ್ಸ್ನ ಹೊಸದು ತೊಗೊಂಡೆ, ಯಾಕಂದರೆ ನನ್ನ ಹತ್ರ ಎಲ್ಲ ಇರೋದು ಸ್ಕಿನಿ ಜೀನ್ಸ್ ಇತ್ತು. ಸೊ ಸ್ವಲ್ಪ ವೈಡ್ ಲೆಗ್ ಜೀನ್ಸ್ನ ಟ್ರೈ ಮಾಡೋಣ ಅಂತ ಇದು ತೊಗೊಂಡೆ. ಇವಾಗ ಫ್ಯಾಷನಲ್ಲೂ ಇದೆ ಇದು. ಸೊ ಇದನ್ನು ಕೂಡ ಹೀಗೆ ರೋಲ್ ಮಾಡಿಕೊಂಡು ಪ್ಯಾಕ್ ಮಾಡ್ಕೊತೀನಿ. ಸೊ ನಾನು ಹೇಳ್ದಂಗೆ 2 ಪ್ಯಾಂಟ್ನ ತೊಗೊತಾ ಇದ್ದೀನಿ, ಒಂದು ಪ್ಯಾಂಟ್ನ ಹಾಕ್ಕೊಂಡು ಹೋಗ್ತೀನಿ. ಸೊ ಇವಾಗ ಟಾಪ್ಸ್ ನಾನು ಹೋಗ್ತಿರೋದು ಆಲ್ಮೋಸ್ಟ್ 1 ವೀಕ್ಗೋಸ್ಕರ. ಸೊ ಹಾಗಾಗಿ ಪ್ರತಿದಿನ ಒಂದು ಟಾಪ್ ಅಂತೂ ಬೇಕೇ ಬೇಕಾಗತ್ತೆ. ಸೊ ಹಾಗಾಗಿ ಒಂದೊಂದೇ ಟಾಪ್ನ ತೋರಿಸ್ಕೊಂಡು ಹೋಗ್ತೀನಿ ನಿಮಗೆ. ಫಸ್ಟ್ ಬಂದು ಈ ಬ್ಲ್ಯಾಕ್ ಪೆಪ್ಲಮ್ ಟಾಪ್. ಸೊ ಇದೇನು ಅನಿಸುತ್ತೆ ಅಂತಂದರೆ, ನಂತರ ಪ್ಲಸ್ ಸೈಜಲ್ಲಿ ಯಾರ್ಯಾರಿದ್ದೀರಾ ಅವ್ರಿಗೆ ಇಂಥ ಪೆಪ್ಲಮ್ ಟಾಪ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕಂತಂದರೆ ಇದು ವೇಸ್ಟಲ್ಲಿ ಎಲಾಸ್ಟಿಕ್ ಇರುತ್ತೆ, ಆಮೇಲೆ ಫ್ರೀಯಾಗಿ ಬರುತ್ತೆ. ಸೊ ಬ್ಲ್ಯಾಕ್ ಕಲರ್ ಯಾವತ್ತೂ ಫ್ಯಾಷನಿಂದ ಹೋಗಲ್ಲ. ಸೊ ಹಾಗಾಗಿ ಇದು ಸ್ವಲ್ಪ ವಿಂಟರ್ ವೇರ್ ಥರನೇ ಇದೆ. ಸೊ ಹಾಗಾಗಿ ಇದನ್ನು ತೊಗೊತಾ ಇದ್ದೀನಿ. ನೆಕ್ಸ್ಟ್ ಬಂದು ಈ ಟೀ ಶರ್ಟ್. ಸೊ ಇದು ನಾರ್ಮಲ್ ಟೀ ಶರ್ಟ್ ಇದು. ಸೊ ಜೀನ್ಸ್ ಮೇಲೆಲ್ಲ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ಇದನ್ನು ತೊಗೊತಾ ಇದ್ದೀನಿ. ಟೀ ಶರ್ಟ್ನ ಆರಾಮಾಗಿ ನೀವು ಈ ಥರ ರೋಲ್ ಮಾಡಿಕೊಂಡು ಇಟ್ಕೊಬೋದು, ಯಾಕಂದ್ರೆ ತುಂಬಾ ಸ್ಪೇಸ್ ಸೇವ್ ಆಗುತ್ತೆ. ಸೊ ನೆಕ್ಸ್ಟ್ ಟಾಪ್ ಬಂದು ಈ ಫ್ಲೋರಲ್ ಟಾಪ್. ಸೊ ಫ್ಲೋರಲ್ ಟಾಪ್ಗಳು ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ನಾನು ಹಿಲ್ ಸ್ಟೇಷನ್ ಹೋಗೋದ್ರಿಂದ ಯಾವುದಾದ್ರು ಗಾರ್ಡನ್ ಅಂಥದ್ರಲ್ಲೇ ಹೋದರೆ ಫ್ಲವರ್ಸ್ ಇರೋದು ಚೆನ್ನಾಗಿ ಕಾಣುತ್ತೆ. ಇದು ಕೂಡ ಪೆಪ್ಲಮ್ ಥರನೇ ಟಾಪ್ ಬರುತ್ತೆ. ಸೊ ನಾನು ಹೇಳ್ದಂಗೆ ಇಲ್ಲಿ ವೇಸ್ಟಲ್ಲಿ ಎಲಾಸ್ಟಿಕ್ ಬರುತ್ತೆ. ಸೊ ಆ ಥರ ಟಾಪ್ ಇದು. ಸೊ ನೆಕ್ಸ್ಟ್ ಬಂದು ಈ ಥರ ಡ್ರೆಸ್ ಇದೆ. ಸೊ ನಾನು ನಾರ್ಮಲಿ ಸ್ಲೀವ್ಲೆಸ್ ಹಾಕಲ್ಲ, ಇದ್ರ ಮೇಲೆ ಜಾಕೆಟ್ ಹಾಕೊಬೋದು, ಇಲ್ಲಾಂತಂದರೆ ಯಾವ್ದಾದ್ರು ಶರ್ಟ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ಹಾಕೊಬೋದು. ಸೊ ತುಂಬಾ ಚೆನ್ನಾಗಿದೆ ಈ ಡ್ರೆಸ್. ಸೊ ಈವ್ನಿಂಗಲ್ಲಿ ಎಲ್ಲಾದರೂ ಹೋದರೆ ಹಾಕೊಬೋದು ಅಂತ ಅಂದ್ಕೊಂಡು ಇದನ್ನು ತೊಗೊತಾ ಇದ್ದೀನಿ. ಯಾವುದೇ ಟ್ರಿಪ್ಪಲ್ಲೂ ಒಂದು ಡ್ರೆಸ್ ಇದ್ದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ, ಯಾಕಂತಂದರೆ ಅಲ್ಲಿ ಹೋಗಾದ್ಮೇಲೆ ಡ್ರೆಸ್ ಹಾಕೊಬೋದಿತ್ತಪ್ಪ ಅಂತ ಅನಿಸ್ಬಾರ್ದಲ್ಲ. ಸೊ ಆವಾಗ ಅದಕ್ಕೋಸ್ಕರ ಒಂದು ಡ್ರೆಸ್ ಅಂತೂ ನಾನು ಪ್ರತಿಯೊಂದು ಟ್ರಿಪ್ಪಲ್ಲೂ ಇಟ್ಕೊತೀನಿ. ನೆಕ್ಸ್ಟ್ ಬಂದು ಈ ನಾರ್ಮಲ್ ವಿ ನೆಕ್ ಟೀ ಶರ್ಟ್. ಸೊ ಇದು ನಾನು ತೊಗೊಂಡಿದ್ದು ಝೂಡಿಯೋ ಅಲ್ಲಿ. ಸೊ ಆರಾಮಾಗೆ ಇದು ಏರ್ಪೋರ್ಟಲ್ಲಿ ನಾರ್ಮಲ್ ಆಗಿ ಏನೂ ಬಟ್ಟೆಗಳು ಗೊತ್ತಾಗ್ತಿಲ್ಲ ಏನು ಹಾಕೊಬೇಕು ಅಂತ ಅಂದಾಗ ಇಂಥ ಟೀ ಶರ್ಟ್ಗಳು ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಇದೊಂದು ಟೀ ಶರ್ಟ್ ತೊಗೊತಾ ಇದ್ದೀನಿ.
ನೆಕ್ಸ್ಟ್ ಟಾಪ್ ಬಂದು ಈ ಶರ್ಟ್ ಟಾಪ್. ಆ್ಯಕ್ಚುಲಿ ಇದು ನಾನು ತೊಗೊಂಡಿದ್ದು ವೆಸ್ಟ್ ಸೈಡಲ್ಲಿ. ಸೊ ಇದು ನಾರ್ಮಲ್ ಶರ್ಟ್ ಥರ ಇದೆ. ಅದು ತುಂಬಾ ಚೆನ್ನಾಗಿ ವಿಂಟೇಜ್ ಲುಕ್ ಕೊಡುತ್ತೆ. ಸೊ ನನಗೆ ಈ ಥರ ಡಾಟ್ಸ್ ಇರೋ ಟಾಪ್ಸ್ ಅಂದರೆ ತುಂಬಾ ಇಷ್ಟ. ನೆಕ್ಸ್ಟ್ ಟಾಪ್ ಬಂದು ಈ ಕ್ಯೂಟ್ ರೆಡ್ ಕಲರ್ ಪೋಲ್ಕಾ ಡಾಟ್ ಟಾಪ್. ಸೊ ಇದು ವೀಕ್ ನೆಕ್ಕಲ್ಲಿದೆ. ಸೊ ಸ್ವಲ್ಪ ಡೀಪ್ ಅಂತ ಅನ್ಸಿದ್ರೆ ಒಳಗಡೆ ಕ್ಯಾಮಿಸೋಲ್ಸ್ಗಳು ಹಾಕೊಬೋದು, ಸ್ಲಿಪ್ಸ್ ಇರತ್ತಲ್ಲ, ಸೊ ಅದನ್ನು ಹಾಕೊಬೋದು. ತುಂಬಾ ಕ್ಯೂಟಾಗಿ ಅನಿಸುತ್ತೆ ಇದು. ಸೊ ಹಾಗಾಗಿ ಇದನ್ನು ತೊಗೊತಾ ಇದ್ದೀನಿ. ನೆಕ್ಸ್ಟ್ ಟಾಪ್ ಬಂದು ಇದು ಒಂದು ಫ್ಲೋರಲ್ ಟಾಪ್. ಸೊ ಇದು ನಾನು ವೆಸ್ಟ್ ಸೈಡಲ್ಲೇ ತೊಗೊಂಡಿದ್ದು. ಸೊ ನೀನು ನೋಡ್ತಿದ್ರೆ ನಂದೆಲ್ಲ ಟಾಪ್ಸ್ ಆಲ್ಮೋಸ್ಟ್ ಪೆಪ್ಲನ್ ಥರನೇ ಟಾಪ್ ಇರುತ್ತೆ. ಅದೇನನ್ಸುತ್ತೆ ಅಂತಂದರೆ ಇಲ್ಲಿ ವೇಸ್ಟಲ್ಲಿ ಹಿಡ್ಕೊಳತ್ತೆ, ಆಮೇಲೆ ಫ್ಲೋಯಾಗಿ ಬರುತ್ತೆ. ಸೊ ಈ ಟಾಪ್ ಕೂಡ ಅದೇ ಥರನೇ ಇದೆ. ಈ ಥರ ಟಾಪ್ಗಳು ಹಾಕಿದ್ರೆ ಸ್ವಲ್ಪ ದಪ್ಪಕ್ಕಿರೋರು ಆರಾಮಾಗಿ ಇಂಥ ಟಾಪ್ಗಳು ಹಾಕೊಬೋದು, ಕಾನ್ಫಿಡೆಂಟಾಗೂ ಫೀಲ್ ಆಗ್ತೀರಾ. ಸೊ ಯಾ. ಸೊ ನೆಕ್ಸ್ಟ್ ನಾನು ಇದೊಂದು ಡೆನಿಮ್ ಜಾಕೆಟ್ ತೊಗೊತಾ ಇದ್ದೀನಿ. ಸೊ ಇದು ನಾನು ತೊಗೊಂಡಿದ್ದು ಮಿಂತ್ರಾಯಿಂದ. ತುಂಬ ವರ್ಷ ಆಯಿತು, ಆಲ್ಮೋಸ್ಟ್ ಒಂದು 3-4 ವರ್ಷ ಆಗಿರಬೇಕು. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಆಮೇಲೆ ನನಗದು ತುಂಬ ಇಷ್ಟ. ಲೈಕ್ ಜಾಕೆಟ್ ಹಾಕೊಂಡಿರೋ ಟೈಮಲ್ಲಿ ಇಂಥದ್ದು ಡೆನಿಮ್ ಜಾಕೆಟ್ಸ್ ಇದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಜಾಸ್ತಿ ಚಳಿ ಇಲ್ಲ ಅಂತಂದ್ರೆ ಅವಾಗ ಡೆನಿಮ್ ಜಾಕೆಟ್ಗಳು ಆರಾಮಾಗಿ ಹಾಕೊಬೋದು. ಸೊ ಇದೊಂದು ತೊಗೊತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಆಲ್ಮೋಸ್ಟ್ ಎಲ್ಲ ಬಟ್ಟೆಗಳು ನಂದು ಏನೇನು ಪ್ಯಾಂಟ್ ಇದೆ, ಟಾಪ್ ಇದೆ, ಎಲ್ಲ ಒಂದೇ ಕಡೆ ಬಂದಿದೆ. ಸೊ ಈ ಥರ ರೋಲ್ ಮಾಡಿಕೊಂಡು ಹಾಕೊಳೋದ್ರಿಂದ ತುಂಬ ಈಸಿ ಆಗುತ್ತೆ. ತುಂಬ ಜಾಸ್ತಿ ಬಟ್ಟೆಗಳನ್ನ ನೀವು ಪ್ಯಾಕ್ ಮಾಡ್ಕೊಬೋದು. ಸೊ ಹಾಗಾಗಿ ಇದನ್ನು ನೀವು ನೆಕ್ಸ್ಟ್ ನಿಮ್ಮ ಟ್ರಿಪ್ಪಲ್ಲಿ ಟ್ರೈ ಮಾಡಿ ನೋಡಿ, ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನಾನು ಈ ಥರ ಒಂದು ಕ್ಯಾಮಿಸೋಲ್ ತೊಗೊತಾ ಇದ್ದೀನಿ. ಇದು ಡೀಪ್ ಏನಾದರೂ ನೆಕ್ಸ್ ಇದ್ದರೆ, ಇಲ್ಲಾಂತಂದರೆ ಒಳಗಡೆ ಹಾಕೊಳಕ್ಕೆ ವಾರ್ಮ್ ಆಗಿಡುತ್ತೆ ನಿಮ್ಮನ್ನ. ಸೊ ಹಾಗಾಗಿ ಇದನ್ನು ಕ್ಯಾಮಿಸೋಲ್ ತೊಗೊತಾ ಇದ್ದೀನಿ. ಆಮೇಲೆ ಒಂದು ಶಾರ್ಟ್ಸ್ ತೊಗೊತಾ ಇದ್ದೀನಿ. ಶಾರ್ಟ್ಸ್ ನಾರ್ಮಲಿ ಈ ಡ್ರೆಸ್ಸಸ್ ಏನಾದರೂ ಹಾಕೊಂಡಾಗ ತುಂಬ ಹೆಲ್ಪ್ ಆಗುತ್ತೆ. ಸ್ವಲ್ಪ ಚಳಿ ಆಗ್ತದೆ, ಎಷ್ಟು ಲೇಯರಿಂಗ್ ಮಾಡ್ತೀವೋ ಅಷ್ಟು ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಕೂಡ ತೊಗೊತಾ ಇದ್ದೀನಿ. ನೆಕ್ಸ್ಟ್ ನಾನು ಈ ಥರ ಒಂದು ಸೆಟ್ ಆಫ್ ಗ್ಲೌಸ್ ತೊಗೊತಾ ಇದ್ದೀನಿ. ಚಳಿ ಇದ್ದರೆ ಕೈಯೆಲ್ಲ ಒಂಥರ ಇದಾಗುತ್ತೆ, ಆಮೇಲೆ ಬ್ಲಾಗ್ ಮಾಡೋಕ್ಕೆ ಆಗಲಿ ಆಚೆ ಹೋದಾಗ ಎಲ್ಲ ಗ್ಲೌಸ್ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಒಂದು ಸೆಟ್ ಆಫ್ ಗ್ಲೌಸ್ ತೊಗೊತಾ ಇದ್ದೀನಿ. ನೆಕ್ಸ್ಟ್ 2 ಪೇರ್ ಸಾಕ್ಸ್ ಕೂಡ ತೊಗೊತಾ ಇದ್ದೀನಿ. ಒಂದು ಪೇರ್ನ ಇಲ್ಲಿಂದನೇ ಹಾಕೊಂಡು ಹೋಗ್ತೀನಿ, ಇನ್ನು 2 ಪೇರ್ ಇಟ್ಕೊತೀನಿ. ಯಾಕಂತಂದರೆ ಚಳಿಯಲ್ಲಿರೋ ಟೈಮಲ್ಲಿ ಸಾಕ್ಸ್ಗಳು ಹಾಕೋಣೋದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಕೂಡ ತೊಗೊತಾ ಇದ್ದೀನಿ. ನೆಕ್ಸ್ಟ್ ನಾನು ಇಂಥದ್ದು 2 ಬಿನೀಸ್ ತೊಗೊತಾ ಇದ್ದೀನಿ. ಚಳಿಯಲ್ಲಿರೋ ಪ್ಲೇಸಸ್ಸಲ್ಲಿ ಹೋದಾಗ ಇಂಥ ಕ್ಯಾಪ್ಸ್ಗಳು ಹಾಕೊಳೋದು ತುಂಬಾ ಚೆನ್ನಾಗಿ ಅನಿಸುತ್ತೆ. ಪ್ಲಸ್ ಇದು ಒಳಗಡೆ ಇದರ ಉಲ್ ಮೆಟೀರಿಯಲ್ ಇದ್ದಿದೆ. ಸೊ ಹಾಗಾಗಿ ಇದು ಚಳಿಯಲ್ಲಿ ಕಿವಿನೆಲ್ಲ ಕವರ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗುತ್ತೆ. ಪ್ಲಸ್ ತಲೆನ ಕೂಡ ಕವರ್ ಮಾಡ್ಕೊಬೋದು. ಪ್ಲಸ್ ಸ್ಟೈಲಿಶ್ ಆಗು ಕಾಣುತ್ತೆ. ಇದು ನಾನು ತೊಗೊಂಡಿದ್ದು ಡೆಕೆತ್ಲಾನಲ್ಲಿ. ಇದು ನಾನು ಲೋಕಲ್ ಸ್ಟೋರಲ್ಲೇ ತೊಗೊಂಡಿದ್ದು. ಇದು ಜೀನ್ಸ್ ಏನು ಹಾಕಿರ್ತೀನಲ್ಲ, ಸೊ ಇದ್ರ ಕೆಳಗಡೆ ಸ್ವಲ್ಪ ಸ್ಪೇಸ್ ಉಳ್ಕೊಳತ್ತೆ. ಸೊ ಹಾಗಾಗಿ ಜೀನ್ಸ್ನ ತೆಗೆದು ಅದ್ರ ಕೆಳಗಡೆ ಈ ಥರ ಸ್ಪೇಸ್ ಉಳಿಯುತ್ತೆ. ಸೊ ಹಾಗಾಗಿ ಅಲ್ಲೆಲ್ಲ ಹಾಕೊತೀನಿ ನಾನು ಇದನ್ನು. ಈ ಸಾಕ್ಸ್ ಆಗಲಿ ಬಿನೀಸ್ ಆಗಲಿ ಎಲ್ಲನೂ ಕೆಳಗಡೆ ಹಾಕೊಬೋದು. ಅದನ್ನ ಹಾಕ್ಕೊಂಡು ಅದ್ರ ಮೇಲೆ ನಾನು ಜೀನ್ಸ್ ಹಿಡ್ಕೊತೀನಿ. ನೆಕ್ಸ್ಟ್ ನಾನು ಒಂದು ವಾರ್ಮರ್ನ ತೊಗೊತಾ ಇದ್ದೀನಿ. ಇದು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಈ ವಾರ್ಮರ್ ಆ್ಯಕ್ಚುಲಿ 5 ಡಿಗ್ರೀಸ್ ತನಕನೂ ಸಸ್ಟೈನ್ ಆಗುತ್ತೆ. ಇದು ಆಲ್ಮೋಸ್ಟ್ ನನಗೆ ಸ್ವಲ್ಪ ನೀ ಲೆಂತ್ ತನಕನೂ ಬರುತ್ತೆ. ಸೊ ಫುಲ್ ಸ್ಲೀವ್ಸ್ ಇರೋದ್ರಿಂದ ಚಳಿನೂ ಅನಿಸಲ್ಲ, ದಪ್ಪಕ್ಕಿದೆ. ಸೊ ಇದು ಚಳಿಯಲ್ಲಿ ಹೆಲ್ಪ್ ಆಗುತ್ತೆ ಅಂತಗೋಸ್ಕರ ಇದೊಂದು ವಾರ್ಮರ್ನ ತೊಗೊತಾ ಇದ್ದೀನಿ. ಇಂಥ ವಾರ್ಮರ್ಸ್ ಎಲ್ಲ ಏನಿದೆ ಅಲ್ಲ, ಇದು ರೋಲ್ ಮಾಡ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ರೋಲ್ ಮಾಡಿದ್ರೆ ಇನ್ನೂ ದಪ್ಪ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಬಟ್ಟೆಗಳು ಪ್ಯಾಕ್ ಮಾಡಾದ್ಮೇಲೆ ಇದನ್ನು ನಾನು ಮೇಲೆ ಈ ಥರ ಇಟ್ಕೊತೀನಿ. ಮೇಲೆ ಒಂದು ಟವಲ್ ಒಂದು ಇಟ್ಕೊತೀನಿ. ಸೊ ಇದು ನಂದು ಬಟ್ಟೆ ಪ್ಯಾಕಿಂಗ್. ಈ ಕಡೆ ನಾನು ನನ್ನ ಸ್ಕಿನ್ ಕೇರ್ನೆಲ್ಲ ಇಟ್ಕೊತೀನಿ. ಸೊ ಸ್ಕಿನ್ ಕೇರ್ ಎಲ್ಲ ಏನಿದೆ ಅದನ್ನು ನಾನು ಇಂಥ ಒಂದು ಪೌಚಲ್ಲಿ ಹಾಕ್ಕೊತೀನಿ. ಇದು ನನ್ನ ಲೈಫ್ ಸ್ಟೈಲಲ್ಲಿ ತೊಗೊಂಡಿದ್ದು. ಸೊ ಇದರಲ್ಲಿ ನಾನು ಬೇಸಿಕ್ಕಾಗಿ ನನ್ನ ಸನ್ಸ್ಕ್ರೀನ್ಸ್, ಆಮೇಲೆ ಐಲೈನರ್ಸ್, ಕಾಜಲ್, ಲಿಪ್ಸ್ಟಿಕ್ಸ್, ಬಾಡಿ ಲೋಷನ್ಸ್ ಅದೆಲ್ಲ ಚಳಿಯಲ್ಲಿ ಬೇಕಾಗುತ್ತೆ. ಸೊ ಲಿಪ್ ಬಾಮ್ ಕೂಡ ಇದರಲ್ಲೇ ಇಟ್ಕೊತೀನಿ. ಇದೆಲ್ಲ ಇಷ್ಟು ನಾನು ಇದರಲ್ಲೇ ಹಾಕ್ಕೊಂಡು ಇದರಲ್ಲೇ ಇಟ್ಕೊತೀನಿ. ಸೊ ಇದನ್ನು ಇಲ್ಲಿ ಪ್ಯಾಕ್ ಮಾಡ್ಕೊತೀನಿ. ನೆಕ್ಸ್ಟ್ ಒಂದು ಸ್ಟ್ರೈಟ್ನರ್ ಕೂಡ ತೊಗೊಂಡು ಹೋಗ್ತಾ ಇದ್ದೀನಿ. ಸ್ಟ್ರೈಟ್ನರ್ ನಾರ್ಮಲಿ ಬೇಕಾಗಲ್ಲ, ಬಟ್ ಇನ್ ಕೇಸ್ ಇರಲಿ ಅನ್ನೋಕ್ಕೋಸ್ಕರ ಸ್ಟ್ರೈಟ್ನರ್ ತೊಗೊಂಡು ಹೋಗ್ತಾ ಇದ್ದೀನಿ. ನಾರ್ಮಲಿ ನಾನು ಜಾಸ್ತಿ ಯೂಸ್ ಮಾಡಲ್ಲ ಸ್ಟ್ರೈಟ್ನರ್ಸ್ನ, ಬಟ್ ಟ್ರೈ ಮಾಡೋಣ ಅಂತ ಅನ್ನೋಕ್ಕೋಸ್ಕರ ಇದನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಇದು ನನ್ನ ಮಾಯ್ಶ್ಚರೈಸರ್ ಕೂಡ ಇದರಲ್ಲೇ ಹಾಕ್ಕೊತೀನಿ.
ಇಯರಿಂಗ್ಸ್ ಏನೇನಿದೆ ಅದನ್ನೆಲ್ಲ ಇಂಥ ಪೌಚಲ್ಲಿ ಹಾಕೊತೀನಿ ನಾನು. ಸೊ ನೀವು ನೋಡ್ತಿರ್ಬೋದು ಈ ಥರ ಇಯರಿಂಗ್ಸ್ ಎಲ್ಲ ಏನಿದೆ ಅದನ್ನು ಪೌಚಲ್ಲಿ ಹಾಕೊತೀನಿ. ಇದು ನಾರ್ಮಲಿ ಜ್ಯುವೆಲ್ರಿ ಶಾಪಲ್ಲಿ ನಂಗೆ ಸಿಕ್ಕಿದ್ದು, ಮಲಬಾರಲ್ಲಿ ಸಿಕ್ಕಿದ್ದು ನನಗೆ ಪೌಚ. ಸೊ ಇದೆಲ್ಲ ಏನೇ ನನ್ನ ಇಯರಿಂಗ್ಸ್ ಎಲ್ಲ ಇದೆಲ್ಲ ಇಟ್ಕೊಂಡು ಇದರಲ್ಲೇ ಪ್ಯಾಕ್ ಮಾಡ್ಕೊತೀನಿ. ಆಮೇಲೆ ಇಂಥ ಚಿಕ್ಕ ಚಿಕ್ಕ ಬಾಕ್ಸಸ್ಸಲ್ಲಿ ನಾನು ನನ್ನ ಫಿಂಗರ್ ರಿಂಗ್ಸ್ ಆಗ್ಬೋದು, ಆಮೇಲೆ ಈ ಸಣ್ಣ ಸಣ್ಣ ಚೈನ್ಸ್ಗಳಿರುತ್ತಲ್ಲ, ಸೊ ಅದನ್ನೆಲ್ಲ ಇಂಥ ಬಾಕ್ಸಸ್ಸಲ್ಲಿ ಇದೆಲ್ಲ ಪ್ಯಾಕ್ ಮಾಡೋದ್ರಿಂದ ಎಲ್ಲ ಒಂದೇ ಕಡೆ ಸಿಕ್ಕಂಗಾಗತ್ತೆ. ಆಮೇಲೆ ಅಲ್ಲಿ ಇಲ್ಲಿ ಕಳೆದೋಗಲ್ಲ. ಸೊ ಹಾಗಾಗಿ ಇಂಥ ಸಣ್ಣ ಸಣ್ಣ ಬಾಕ್ಸಸ್ಸಲ್ಲಿ ಇದನ್ನು ಹಾಕೊತೀನಿ. ಟೂತ್ ಬ್ರಷ್ನ ಇಂಥ ಹೋಲ್ಡ್ರಲ್ಲಿ ತೊಗೊಂಡು ಹೋಗ್ತೀನಿ ನಾನು. ಸೊ ಇದೇನಂತಂದರೆ ಈ ಥರ ಓಪನ್ ಮಾಡ್ಬೋದು. ಇದರಲ್ಲಿ ಟೂತ್ ಬ್ರಷ್ನ ಇಲ್ಲ ಅಂತಂದರೆ ಟೂತ್ ಪೇಸ್ಟ್ ಅದನ್ನು ಕೂಡ ಇಂಥದ್ರಲ್ಲೇ ತೊಗೊಬೋದು. ಇದು ನಾನು ಮೀಶೋಲ್ಲಿ ಪರ್ಚೇಸ್ ಮಾಡಿದ್ದು, ಸೆಟ್ ಆಫ್ 4ಅಲ್ಲಿ ಬರುತ್ತೆ. ಸೊ ಇದು ನಾನು ನಂದು ಏನೇ ಟಾಯ್ಲೆಟ್ರೀಸ್ ಏನೇ ಇದೆ ಅದನ್ನೆಲ್ಲ ಇದರಲ್ಲೇ ಹಾಕೊತೀನಿ. ಸೊ ಚಿಕ್ಕ ಚಿಕ್ಕದೇನಿದೆ ಅದನ್ನು ಇದರಲ್ಲೇ ಹಾಕೊಬೋದು. ಸೊ ಈ ಕಡೆ ನಾನು ಟವಲ್ ಆಮೇಲೆ ಸ್ನ್ಯಾಕ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ಇಲ್ಲೇ ಪ್ಯಾಕ್ ಮಾಡ್ಕೊತೀನಿ. ಇದ್ರ ಮೇಲೆ ಒಂದು ಲೇಯರ್ ಟವಲ್ ಏನಾದರೂ ಬಟ್ಟೆಗೆ ಹಾಕ್ಕೊಂಡ್ರೆ ಇದೆಲ್ಲ ಸೇಫಾಗಿ ಹಂಗೆ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ಟವಲ್ ಆಮೇಲೆ ಸ್ನ್ಯಾಕ್ಸ್ನೆಲ್ಲ ಈ ಕಡೆ ಪ್ಯಾಕ್ ಮಾಡ್ಕೊತೀನಿ. ಆಮೇಲೆ ನಾನು ಇಂಥದ್ದೊಂದು ಬ್ಯಾಗ್ ಕೂಡ ತೊಗೊಂಡು ಹೋಗ್ತೀನಿ, ಬ್ಯಾಕ್ ಪ್ಯಾಕ್ ಥರ. ಸೊ ಬ್ಯಾಕ್ ಪ್ಯಾಕಲ್ಲಿ ನಾನು ಬೇಸಿಕ್ಕಾಗಿ ಟ್ರೈಪಾಡ್, ಬಾಟಲ್ಸ್, ಅಂಬ್ರೆಲಾ ಅಂಥದ್ರೆಲ್ಲ ಇದರಲ್ಲೇ ಇಟ್ಕೊತೀನಿ. ಯಾಕಂತಂದರೆ ಹ್ಯಾಂಡಿಯಾಗಿ ಬರುತ್ತೆ. ಆಮೇಲೆ ಪ್ರತಿ ಸಲ ನಾವು ಸೂಟ್ಕೇಸ್ ಓಪನ್ ಮಾಡೋ ಅವಶ್ಯಕತೆ ಇರಲ್ಲ. ಆಮೇಲೆ ಸೂಟ್ಕೇಸಲ್ಲಿ ಟ್ರೈಪಾಡ್ಗಳು ಆಮೇಲೆ ಪವರ್ ಬ್ಯಾಂಕ್ ಅದನ್ನೆಲ್ಲ ಹಾಕಕ್ಕೆ ಹೋಗ್ಬೇಡಿ. ಫ್ಲೈಟಲ್ಲಿ ಚೆಕ್ಕಿನಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಪವರ್ ಬ್ಯಾಂಕ್ ಆಗಲಿ, ಟ್ರೈಪಾಡ್, ಚಾರ್ಜಸ್ ಅದನ್ನೆಲ್ಲ ನೀವು ಬ್ಯಾಕ್ ಪ್ಯಾಕಲ್ಲೇ ಹಾಕ್ಕೊಳ್ಳಿ. ಸೊ ಇದರಲ್ಲಿ ನಾನು ಬೇಸಿಕಾಗಿ ಜಾಸ್ತಿ ಏನು ಇಟ್ಕೊಂಡು ಹೋಗಲ್ಲ, ಜಸ್ಟ್ ಲೈಟಾಗಿ ತೊಗೊಂಡು ಹೋಗ್ತೀನಿ. ಇದರಲ್ಲಿ ನಾನು ನಂದು ಪವರ್ ಬ್ಯಾಂಕ್ ಹಾಕೊತಾ ಇದ್ದೀನಿ, ಟ್ರೈಪಾಡ್ ಹಾಕೊತಾ ಇದ್ದೀನಿ. ಇದು ಟ್ರೈಪಾಡ್ ಚಾರ್ಜರ್. ಸೊ ಇದೆಲ್ಲ ನನ್ನ ಕನೆಕ್ಟರ್ಸ್, ಡೇಟಾ ಟ್ರಾನ್ಸ್ಫರ್ಸ್ ಎಲ್ಲ ಮಾಡಬೇಕಂತಂದರೆ ಇದು ಹೆಲ್ಪ್ ಆಗುತ್ತೆ. ಸೊ ಅದನ್ನು ಇಂಥದ್ದೊಂದು ಪೌಚಲ್ಲಿ ಹಾಕೊಂಡಿದ್ದೀನಿ. ಸನ್ಗ್ಲಾಸಸ್ನ ಕೂಡ ಇದೇ ಬ್ಯಾಕ್ ಪ್ಯಾಕಲ್ಲೇ ಹಾಕೊತೀನಿ. ಸೊ ಈ ಥರ ಅಂಬ್ರೆಲಾ ಕೂಡ ತೊಗೊತಾ ಇದ್ದೀನಿ. ಸೊ ಅಂಬ್ರೆಲಾ ತುಂಬಾ ಹೆಲ್ಪ್ ಆಗುತ್ತೆ ಆ್ಯಕ್ಚುಲಿ. ಸೊ ಅಂಬ್ರೆಲಾನ ಇಲ್ಲಿ ತೊಗೊತೀನಿ. ಆಮೇಲೆ ಫ್ಲೈಟಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕಲ್ಲ ಅದನ್ನು ಬ್ಯಾಕ್ ಪ್ಯಾಕಲ್ಲೇ ಹಾಕೊತೀನಿ. ಇನ್ ಕೇಸ್ ಟಿಕೆಟ್ಸ್ ಏನಾದರೂ, ಈ ಟಿಕೆಟ್ಸ್ ಇದ್ದರೆ ಪರವಾಗಿಲ್ಲ, ಅದು ಮೊಬೈಲಲ್ಲೇ ಇರುತ್ತೆ. ಅದಿಲ್ಲ ಅಂತಂದರೆ ಇನ್ ಕೇಸ್ ಹಾರ್ಡ್ ಡಾಕ್ಯುಮೆಂಟ್ಸ್, ಹಾರ್ಡ್ ಕಾಪೀಸ್ ಏನಾದರೂ ಟಿಕೆಟ್ಸ್ ಇದ್ದರೆ ಅದನ್ನು ಕೂಡ ಇದರಲ್ಲಿ ಇಟ್ಕೊತೀನಿ. ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಅದನ್ನೆಲ್ಲ ನಾನು ಬ್ಯಾಕ್ ಪ್ಯಾಕಲ್ಲೇ ಇಟ್ಕೊತೀನಿ. ಆಮೇಲೆ ಇದರಲ್ಲಿ ನಾನು ಇವಾಗ ಶೂಟ್ ಮಾಡ್ತಾಯಿನಿ ಟ್ರೈಪಾಡ್ಸ್, ಅದನ್ನು ಕೂಡ ತೊಗೊಂಡು ಹೋಗ್ತೀನಿ ನಾನು. ಇದು ಸ್ಟ್ಯಾಂಡ್ ಅಲೋನ್ ಟ್ರೈಪಾಡ್ ಅಂದರೆ ದೊಡ್ಡದಾಗಿ ಬರುತ್ತೆ. ಸೊ ಹಾಗಾಗಿ ಅದನ್ನಲ್ಲಿ ಶೂಟ್ ಮಾಡ್ತಾಯಿನಿ ಇವಾಗ. ಸೋಲೋ ಟ್ರಾವೆಲರ್ಸ್ಗೆ ಟ್ರೈಪಾಡ್ಗಳು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯೂಟ್ಯೂಬರ್ಸ್ ಸೋಲೋ ಆಗಿ ಟ್ರಾವೆಲ್ ಮಾಡ್ತಿದ್ರೆ ನಾವು ನಮ್ಮ ಟ್ರೈಪಾಡಲ್ಲೇ ನಾವು ಶೂಟ್ ಮಾಡ್ಕೊಬೋದು ನಮ್ಮ ವ್ಲಾಗ್ಸ್ನ. ಸೊ ಹಾಗಾಗಿ ನಾನು ಟ್ರೈಪಾಡ್ನ ಕೂಡ ತೊಗೊಂಡು ಹೋಗ್ತೀನಿ. ಎಲೆಕ್ಟ್ರಾನಿಕ್ ಐಟಮ್ಸ್ ಏನೇನಿದೆ, ಲ್ಯಾಪ್ಟಾಪ್ ಆಗ್ಬೋದು, ನಿಮ್ಮ ಕ್ಯಾಮ್ರಾ ಆಗ್ಬೋದು, ಏನೇ ಇದ್ರೂ ಬ್ಯಾಕ್ ಪ್ಯಾಕಲ್ಲೇ ಪ್ಯಾಕ್ ಮಾಡ್ಕೊಬೇಕು. ಸೊ ಹಾಗಾಗಿ ನಾನು ಅದನ್ನು ಬ್ಯಾಕ್ ಪ್ಯಾಕಲ್ಲೇ ಪ್ಯಾಕ್ ಮಾಡ್ಕೊತೀನಿ. ಸೊ ಬ್ಯಾಕ್ ಪ್ಯಾಕಲ್ಲಿ ನಾನು ಇಷ್ಟೇ ಇಟ್ಕೊತೀನಿ. ಚಾರ್ಜರ್ ಕೂಡ ಇದರಲ್ಲೇ ಇಟ್ಕೊತೀನಿ. ಆಮೇಲೆ ಒಂದು ವಾಟರ್ ಬಾಟಲ್ನ ಕೂಡ ಹಾಕೊತೀನಿ. ಸೊ ಇಷ್ಟು ನಾನು ಬ್ಯಾಕ್ ಪ್ಯಾಕಲ್ಲಿ ಹಾಕೊತೀನಿ ಅಷ್ಟೇನೆ. ಸೊ ಸೂಟ್ಕೇಸ್ ಕೂಡ ನೀವು ನೋಡ್ತಿರ್ಬೋದು, ಎಲ್ಲ ಬಟ್ಟೆಗಳು ಪ್ಯಾಕ್ ಆಗಿದೆ. ಸೊ ಬ್ಯಾಕ್ ಪ್ಯಾಕ್ ಕೂಡ ರೆಡಿ ಆಗಿದೆ. ಸೊ ಇಷ್ಟು ನನ್ನ ಲಗೇಜ್ ಆ್ಯಕ್ಚುಲಿ. ಸೊ ಇಷ್ಟೇ ನಾನು ತೊಗೊಂಡು ಹೋಗೋದು. ನಾನು ಹೋಗ್ತಿರೋದು 1 ವೀಕ್ಗೋಸ್ಕರ. ಸೊ ಇಷ್ಟು ಬಟ್ಟೆಗಳು ಸಾಕಾಗತ್ತೆ ನನಗೆ. ಸೊ ನನ್ನ ಲಗೇಜ್ ರೆಡಿ ಆಗಿದೆ, ಇನ್ನು ಟ್ರಾವೆಲ್ ಮಾಡಬೇಕಷ್ಟೇ. ಸೊ ನಾನು ಸೋಲೋ ಆಗಿ ಟ್ರಾವೆಲ್ ಮಾಡ್ತಿರೋದ್ರಿಂದ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಪ್ಯಾಕ್ ಮಾಡ್ಕೊತೀನಿ. ಸೊ ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಯಾವ್ದು ನನ್ನ ಟ್ರಿಪ್ ಡೆಸ್ಟಿನೇಷನ್ ಅನ್ನೋದೆಲ್ಲ ನಾನು ನೆಕ್ಸ್ಟ್ ವೀಡಿಯೋಲಿ ನಿಮಗೆ ತಿಳಿಸ್ತೀನಿ. ಸೊ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನೀವು ಗೆಸ್ ಮಾಡ್ತೀರಿ. ಕಮೆಂಟ್ ಸೆಕ್ಷನಲ್ಲಿ ಕೂಡ ತಿಳಿಸಿ ನಿಮಗೇನು ಅನಿಸುತ್ತೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ನಾರ್ತ್ ಇಂಡಿಯಾಲಿ ಅಂತ. ಸೊ ನಾನು ನನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮ್ಗೆ ತಿಳಿಸ್ತೀನಿ ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ನನ್ನ ಜರ್ನಿ ಎಲ್ಲ ಹೇಗಿತ್ತು, ನಾನು ಒಬ್ಬಳೇ ಟ್ರಾವೆಲ್ ಮಾಡೋದು ಹೇಗಿರುತ್ತೆ. ನೀವು ಒಬ್ಬಳೇ ಟ್ರಾವೆಲ್ ಮಾಡ್ತಿದ್ರೆ ನಂದು ಈ ಟ್ರಾವೆಲ್ ಸೀರೀಸ್ ಖಂಡಿತವಾಗೂ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ನಾನು ಎಲ್ಲ ಸ್ಟೇ ಮಾಡ್ತೀನಿ, ಏನೇನು ಮಾಡ್ತಾ ಇದ್ದೀನಿ, ನನ್ನ ಕಂಪ್ಲೀಟ್ ಟ್ರಾವೆಲ್ ವೀಡಿಯೋಸ್ ಇನ್ನು ಬರ್ತಾ ಹೋಗುತ್ತೆ. ಸೊ ಅದನ್ನು ಕೂಡ ವಾಚ್ ಮಾಡಿ, ನಿಮಗೂ ಹೆಲ್ಪ್ ಆಗ್ಬೋದು. ಸೊ ಫುಲ್ ಟ್ರಾವೆಲಲ್ಲಿ ನಾನು ಏನೇನು ಮಾಡಿದೆ, ಏನೇನು ಎಂಜಾಯ್ ಮಾಡಿದೆ, ಹೇಗಿರುತ್ತೆ ನನ್ನ ಸೋಲೋ ಟ್ರಾವೆಲ್ ಅಂತ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಸೊ ನಂದು ಈ ಪ್ಯಾಕಿಂಗ್ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನಾನು ಪ್ಯಾಕಿಂಗ್ ಹೆಂಗೆ ಮಾಡಿದ್ದೀನಿ ಅದರ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಅನ್ಕೊತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಬಾಯ್.